ವೆಲ್ಕಮ್ ಬ್ಯಾಕ್. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಕೊಲೆಯಾದ ರೇಣುಕಾ ಸ್ವಾಮಿ ಯಾರು ಹಾಗಿದ್ದರೆ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನನ್ನ ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ. ಚಿತ್ರದುರ್ಗ ವಿಆರ್ಎಸ್ ಬಡಾವಣೆಯ ನಿವಾಸಿ ಈ ರೇಣುಕಾ ಸ್ವಾಮಿ ಮೆಡಿಕಲ್ ಶಾಪ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಯುವಕ, ಕೆಇಬಿ ನಿವೃತ್ತ ನೌಕರ ಕಾಶಿನಾಥ್ ಶಿವಣ್ಣಗೌಡರ ಸುಪುತ್ರ. ಕಳೆದ ವರ್ಷ ಮೃತ ರೇಣುಕಾ ಸ್ವಾಮಿ ಅವರ ಮದುವೆಯಾಗಿತ್ತು. 5 ತಿಂಗಳ ಗರ್ಭಿಣಿಯಾಗಿದ್ರು ರೇಣುಕಾ ಸ್ವಾಮಿ ಅವರ ಧರ್ಮ ಪತ್ನಿ. ವರ್ಷ ತುಂಬುವ ಮುನ್ನವೇ ಯುವಕ ಕೊಲೆಯಾಗಿ ಹೋಗಿದ್ದಾನೆ. ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿ ತೆರಳಿದ್ರು. ಅಷ್ಟರಲ್ಲೇ ಇಷ್ಟೆಲ್ಲ ಆಗ್ಬಿಟ್ಟಿದೆ. ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಇವರು. ಅವರ ತಂದೆ ಕೆಇಬಿ ನೌಕರ. ಯಾವ ವಿಚಾರಕ್ಕಾಗಿ ಕೊಲೆಯಾಯಿತು, ಏನು ಎತ್ತ ಅನ್ನೋದ್ರ ಬಗ್ಗೆ ಈಗಾಗಲೇ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಪವಿತ್ರ ಗೌಡಗೆ ಈತ ಅಸಂಬದ್ಧವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ. ಇದೇ ವಿಚಾರ ಇವರ ಕೋಪಕ್ಕೆ ಕಾರಣ ಆಯಿತು. ಈತನನ್ನ ಕರೆಸಿ ಬುದ್ಧಿ ಹೇಳಬೇಕು ಅಂತ ಕರ್ಕೊಂಡು ಬಂದಾಗ ಹೊಡಿತಾ ಆ ಹೊಡೆತವನ್ನ ತಾಳಲಾರದೆ ಈತ ಸತ್ತೇ ಹೋಗಿದ್ದಾನೆ. ಸೊ ಮೃತದೇಹವನ್ನ ಬಿಸಾಕ್ ಹೋಗಿದ್ರು. ಸೆಕ್ಯೂರಿಟಿ ಗಾರ್ಡ್ ಒಬ್ರು ಆ ಬಾಡಿನ ನೋಡ್ತಾರೆ, ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. 9ನೇ ತಾರೀಕು ಆಗಿದ್ದು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ. ಮಾದೇಶ್, ಈಗಾಗಲೇ ನಾವು ಗಮನಿಸ್ತಾ ಇರೋದು, ಒಂದು ಕಡೆ ನಟ ದರ್ಶನ್ ಅನ್ನಪೂರ್ಣೇಶ್ವರಿ ಸ್ಟೇಷನ್ ಅಲ್ಲಿ ವಿಚಾರಣೆಗೆ ಒಳಪಟ್ಟಿರೋದು. ಪವಿತ್ರ ಗೌಡ ಅವರನ್ನು ಕೂಡ ಈಗಷ್ಟೇ ಅದೇ ಸ್ಟೇಷನ್ ಕರ್ಕೊಂಡು ಬಂದಿರೋದು. ಏನ್ ಲೇಟೆಸ್ಟ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ, ಈಗಾಗಲೇ ಈ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಕಾಮಾಕ್ಷಿ ಪಾಳ್ಯ ಪೊಲೀಸರ ಟೀಮ್ ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಪ್ರಮುಖವಾಗಿ ರೇಣುಕಾಚಾರ್ಯ ಯಾರು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಯಾವ ಕಾರಣಕ್ಕೆ ಅಸಲಿಗೆ ಆತನ ಕೊಲೆ ಆಯಿತು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದರ್ಶನ್ ಎಂಟ್ರಿ ಆಗೋದಕ್ಕೆ ಕಾರಣ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಅವರ ಹೆಸರು ಕೇಳಿ ಬಂದಿತ್ತು. ಅಂದರೆ ಪವಿತ್ರ ಗೌಡ ಈಗಾಗಲೇ ದರ್ಶನ್ ಅವರ ಸ್ನೇಹಿತ ಅಂತೇಳಿ ವಿಚಾರ ಗೊತ್ತಾಗಿತ್ತು. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಗಳು ಕೂಡ ಹೊರಬಂದಿತ್ತು. ಅವರ ಪತ್ನಿ, ಅಂದರೆ ದರ್ಶನ್ ಅವರ ಪತ್ನಿ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಈಗ ಪವಿತ್ರ ಗೌಡರಿಗೆ ಈ ರೇಣುಕಾ ಸ್ವಾಮಿ ಏನು ಕೊಲೆಯಾಗಿದ್ದಾನೆ, ಈತ ಸೋಷಿಯಲ್ ಮೀಡಿಯಾದ ಮೂಲಕ ಮೆಸೇಜ್ ಅನ್ನ ಮಾಡಿದ ಮತ್ತು ಖಾಸಗಿ ಅಂಗದ ಫೋಟೋವನ್ನು ಕೂಡ ಕಳಿಸಿದ್ದ ಅಂತೇಳಿ ಪೊಲೀಸರ ತನಿಖೆ ವೇಳೆ ಮಾಹಿತಿ ಬಂದಿತ್ತು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಅಶ್ಲೀಲ ಮೆಸೇಜ್ ಆಗಿರ್ಬೋದು, ಫೋಟೋನ ಕಳಿಸಿರೋದನ್ನ ದರ್ಶನ್ಗೆ ಮಾಹಿತಿಯನ್ನು ನೀಡಿರ್ತಾಳೆ, ಅಂದ್ರೆ ಪವಿತ್ರ ಕೂಡ ಮಾಹಿತಿಯನ್ನು ನೀಡಿರ್ತಾಳೆ. ಆ ಒಂದು ಆಧಾರದ ಮೇಲೆ ಆತನನ್ನ ಕಳೆದ 1 ವಾರದಿಂದಲೂ ಕೂಡ ರೇಣುಕಾಚಾರ್ಯರನ್ನ, ಚಿತ್ರದುರ್ಗದಲ್ಲಿದ್ದಂತಹ ರೇಣುಕಾಚಾರ್ಯರನ್ನ ಟ್ರ್ಯಾಕ್ ಮಾಡುವಂತ ಕೆಲಸವನ್ನ ದರ್ಶನ್ ಮತ್ತು ದರ್ಶನ್ನ ಸಹಚರರು ಮಾಡ್ತಿರ್ತಾರೆ. ಕಳೆದ 1 ವಾರದಿಂದಲೂ ಕೂಡ ಟ್ರ್ಯಾಕ್ ಮಾಡಿಬಿಟ್ಟು ಆತನ ಕಾಂಟ್ಯಾಕ್ಟ್ ನಂಬರ್ ಅನ್ನ ಪಡೆದು ಆತನಿಗೆ ಫೋನ್ ಮಾಡಿಬಿಟ್ಟು ಬೆಂಗಳೂರಿಗೆ ಕರೆಸಿಕೊಂಡಂತ ಸಂದರ್ಭದಲ್ಲಿ ಯಾವಾಗ ಆತ ಆರ್.ಆರ್. ನಗರಕ್ಕೆ ಬರ್ತಾನೆ, ಅಂದ್ರೆ ರೇಣುಕಾಚಾರ್ಯ ಆರ್.ಆರ್. ನಗರಕ್ಕೆ ಬರ್ತಾನೆ. ಮತ್ತೆ ಸಂಪರ್ಕ ಮಾಡ್ತೀನಿ, ಹೋಲ್ಡ್ ಅಲ್ಲಿರಿ. ಈಗ ಚಿಕ್ಕದೊಂದು ಬ್ರೇಕ್ ಇರುತ್ತೆ. ಬ್ರೇಕ್ ನ ನಂತರ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.